ಮತ್ತೊಂದು ಕಡೆ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ರಹಸ್ಯ ಕೆದಕಿದಷ್ಟು ಬಯಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸಾಗಿಸುವಂತ ಸಂದರ್ಭದಲ್ಲಿ ತಗ್ಲಾಕೊಂಡಿದ್ದು ಒಂದು ರಣರೋಚಕವಾದಂತ ಸಂಗತಿಯಾಗಿದೆ. ಸೊಂಟ, ಹೊಟ್ಟೆ, ಶೂನಲ್ಲೂ ಕೂಡ ಚಿನ್ನದ ಬಾರ್ಗಳು ಸಿಕ್ಕಿವೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಈ ಇಡೀ ಪ್ರಕರಣದ ಹಿಂದೆ ಸ್ವಾಮೀಜಿಯ ಕರಿನೆರಳಿದ್ಯಾ ಈ ಸ್ಮಗ್ಲಿಂಗ್ ವಿಚಾರವಾಗಿ ಅನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಹಾಗಾದರೆ ತನಿಖೆಯಲ್ಲಿ ಬಯಲಾಗಿರುವಂತಹ ಸಂಗತಿಗಳೇನೇನು, ಇವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಏನೇನು ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಚಿನ್ನ, ಮೈ ತುಂಬಾ ಬಂಗಾರ, ಚಿನ್ನದ ಚೋರಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಬೆಚ್ಚಿ ಬೀಳಿಸುವಂತಿದೆ. ದುಬೈನಿಂದ ಬೆಂಗಳೂರಿಗೆ ಚಿನ್ನ ಸಾಗಿಸೋಕೆ ರನ್ಯಾ ಹಿಡಿದ ಹಾದಿಯಂತೂ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಕಣ್ರಿ. ಏರ್ಪೋರ್ಟ್ ಮಾರ್ಗವಾಗಿ ಚಿನ್ನ ಸಾಗಿಸಿದ್ದೇ ರಣರೋಚಕ ಆಗಿದೆ. ಕೆಲವೊಮ್ಮೆ ಅಧಿಕಾರಿಗಳ ಸಹಾಯದಿಂದ ಹೇಗೋ ಬಚಾವಾಗ್ತಿತ್ತು. ಆದರೆ ಮೆಟಲ್ ಡಿಟೆಕ್ಟರ್ ಸೈರನ್ನಿಂದಾಗಿ ಮಾಸ್ಟರ್ ಮೈಂಡ್ ರನ್ಯಾ ಮುಖವಾಡವೇ ಕಳಚಿ ಬಿದ್ದಿದೆ. ದುಬೈನಿಂದ ರನ್ಯಾ ಗೋಲ್ಡ್ ಸಾಗಿಸಿದ್ದೇ ರಣರೋಚಕ. ನಟಿ ರನ್ಯಾ ರಾವ್ ದೇಹದ ತುಂಬಾ ಗೋಲ್ಡ್ ಬಿಸ್ಕೆಟ್, ಸೊಂಟ, ಹೊಟ್ಟೆ, ತೊಡೆ, ಶೂನಲ್ಲೂ ಚಿನ್ನದ ಬಾರ್. ಪ್ಲಾನ್ ಅದೆಂಥ ಪ್ಲಾನ್ ಇತ್ತು ಅಂದ್ರೆ ಏರ್ಪೋರ್ಟ್ನಲ್ಲಿ ಹೇಗೆ ತಪಾಸಣೆ ಮಾಡಿದ್ರೂ ಗೊತ್ತಾಗಬಾರ್ದು ಅಂಥದ್ದೊಂದು ಪ್ಲಾನ್ ನಟಿ ರನ್ಯಾ ಮಾಡಿದ್ಲು. ಅಬ್ಬಬ್ಬಾ, ಅದೆಂಥ ಚಾಲಾಕಿ ಅಂದ್ರೆ ಚಿನ್ನದ ಬಾರ್ಗಳನ್ನೇ ದೇಹದ ಹಲವೆಡೆ ಸುತ್ಕೊಂಡಿದ್ಲು ಕಣ್ರಿ. ಹಾಗಾದ್ರೆ ಹೇಗಿತ್ತು ಚಿನ್ನದ ಚೋರಿ ನಟಿ ರನ್ಯಾ ಚಾಲಾಕಿ ಆಟ ಅಂತ ತೋರಿಸ್ತೀವಿ ನೋಡಿ. ಒಂದರ್ಥದಲ್ಲಿ ದೇಹದ ಯಾವ ಭಾಗವನ್ನೂ ಬಿಟ್ಟಿಲ್ಲ. ಸೊಂಟದ ಸುತ್ತ, ಕಾಲಿನ ಮಂಡಿಯ ಕೆಳಗೆಯೂ ಚಿನ್ನದ ಬಾರ್ಗಳನ್ನ ಟೇಪ್ನಿಂದಲೇ ಸುತ್ತಿಕೊಂಡಿದ್ಲು. ಇದಿಷ್ಟೇ ಅಲ್ಲ, ಹೊಟ್ಟೆ, ತೊಡೆಯ ಭಾಗ, ಶೂ ಒಳಗಡೆಯೂ ಗೋಲ್ಡ್ ಬಾರ್ಗಳನ್ನ ಇಟ್ಕೊಂಡಿದ್ಲು. ಬರೋಬ್ಬರಿ 12,56,00,000 ಮೌಲ್ಯದ 14 ಕೆಜಿ 213 ಗ್ರಾಂನ ಗೋಲ್ಡ್ ಬಾರ್ ಮೈ ಮೇಲೆಯೇ ಪತ್ತೆಯಾಗಿದೆ. ಇನ್ನು ಏರ್ಪೋರ್ಟ್ನಲ್ಲಿ ರನ್ಯಾಗೆ ಆರಂಭದಲ್ಲಿ ಪರಿಶೀಲನೆ ವೇಳೆ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ನನ್ನ ಬಳಿ ಏನೂ ಇಲ್ಲ ಅಂತಾನೂ ಉತ್ತರಿಸಿದ್ದಾರೆ. ಆದರೆ ರನ್ಯಾ ಕಳ್ಳಾಟ ನಡೆಯಲೇ ಇಲ್ಲ. ಮೆಟಲ್ ಡಿಟೆಕ್ಟರ್ ಸೈರನ್ನಿಂದ ರನ್ಯಾ ಮುಖವಾಡವೇ ಕಳಚಿ ಬಿದ್ದಿದೆ. ಸೈರನ್ ಆಗ್ತಿದ್ದಂತೆಯೇ ರನ್ಯಾ ಟ್ರಾಲಿ ಬ್ಯಾಗ್ ಸ್ಕ್ಯಾನಿಂಗ್ ಆಗಿದೆ. ಆದರೆ ಬ್ಯಾಗ್ನಲ್ಲಿ ಯಾವುದೇ ವಸ್ತು ಇರಲಿಲ್ಲ. ನಂತರದಲ್ಲಿ ದೈಹಿಕವಾಗಿ ಪರೀಕ್ಷೆ ವೇಳೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಬಯಲಾಗಿದೆ. ಚಿನ್ನ ಕಳ್ಳಸಾಗಣೆಯ ರೂವಾರಿಯು ನಟಿ ರನ್ಯಾ ರಾವ್. 14 ಕೆಜಿ ಚಿನ್ನ ಸಾಗಾಟದಿಂದ 4.83 ಕೋಟಿ ಸುಂಕ ನಷ್ಟ. ಚಿನ್ನ ಕಳ್ಳಸಾಗಣೆಯ ರೂವಾರಿಗೆ ನಟಿ ರನ್ಯಾ ರಾವ್ ಅಂತ ಅರೆಸ್ಟ್ ಮೆಮೋದಲ್ಲಿ ಡಿಆರ್ಐ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಇನ್ನು 6 ತಿಂಗಳುಗಳ ಕಾಲ ಭಾರತದಿಂದ ಹೊರಹೋಗಿ ಚಿನ್ನದ ಡೀಲ್ ಮಾಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ನಿಂದಾಗಿ ಭಾರತಕ್ಕೆ 4.83 ಕೋಟಿ ಸುಂಕ ನಷ್ಟ ಆಗಿದೆ. ಇನ್ನು ಡಿಆರ್ಐ, ಸಿಬಿಐ ಅಧಿಕಾರಿಗಳು ಇಂಚಿಂಚು ತನಿಖೆ ನಡೆಸುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದ್ಯಾ ಸ್ವಾಮೀಜಿಯ ಕರಿನೆರಳು? ಹೈಫೈ ಸ್ವಾಮೀಜಿ ದುಬೈ ಆಫೀಸ್ನಲ್ಲಿ ಭರ್ಜರಿ ಡೀಲಿಂಗ್. ನಟಿ ರನ್ಯಾ ರಾವ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಸಾಥ್ ಕೊಟ್ಟಿರೋ ಆರೋಪ ಕೇಳಿ ಬಂದಿದೆ. ಪ್ರಭಾವಿ ರಾಜಕೀಯ ನಾಯಕರ ನಂಟಿನ ಬಗ್ಗೆಯೂ ಶಂಕೆ ವ್ಯಕ್ತವಾಗಿದೆ. ಇದೀಗ ಪ್ರಭಾವಿ ಸ್ವಾಮೀಜಿಯ ಕಪಕಟಾಕ್ಷ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ದುಬೈನಲ್ಲಿ ಆಫೀಸ್ ತೆರೆದು ಅವ್ಯವಹಾರ ನಡೆಸುತ್ತಿದ್ದ ಸ್ವಾಮೀಜಿಗೆ ರಾಜಕೀಯ ನಾಯಕರ ಜೊತೆಯೂ ನಿಕಟ ಸಂಪರ್ಕ ಇತ್ತು ಅನ್ನೋದು TV9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈ ಹಿಂದೆಯೂ ಬೆಂಗಳೂರಿನ ಇಡೀ ಸ್ವಾಮೀಜಿ ಮನೆಯಲ್ಲಿ ಗೋಲ್ಡ್ ಸಿಕ್ಕಿತ್ತು. ಹೀಗಾಗಿ ಹೇಗೆಲ್ಲ ಲಿಂಕ್ ಇದೆ ಅಂತ ತನಿಖೆ ನಡೆಸಲಾಗ್ತಿದೆ. ನಟಿ ರನ್ಯಾ ರಾವ್ಗೆ ಸಿಬಿಐ ಬಳಿಕ ಐಟಿ ಶಾಕ್ ಸಾಧ್ಯತೆ. ಬೆಂಗಳೂರಿನ ರನ್ಯಾ ಮನೆಯಲ್ಲಿ 2 ಕೋಟಿ ಹಣ ಪತ್ತೆಯಾಗಿತ್ತು. ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ವೇಳೆ ಕೋಟಿ ನಗದು ಹಣ ಸಿಕ್ಕಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ತನಿಖೆ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ 2 ಲಕ್ಷಕ್ಕಿಂತ ಅಧಿಕ ನಗದು ಯಾವುದೇ ವ್ಯಕ್ತಿ ಹೊಂದುವಂತಿಲ್ಲ. ಇನ್ನು ನಟಿ ರನ್ಯಾ ರಾವ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಆರ್ಥಿಕ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ರನ್ಯಾ ಪರ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರು. ಮಧ್ಯಾಹ್ನ 3 ಗಂಟೆ ವೇಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ TV9.